ನಮ್ಮ ಜೊತೆಗೆ ವಯನಾಡಿನ ಚೂರಲ್ಮಲ ಸ್ಥಳದಲ್ಲಿ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಇದ್ದಾರೆ. ಸಿಎಂ ಅವರ ನಿರ್ದೇಶನದ ಮೇರೆಗೆ ರೆಸ್ಕ್ಯೂ ನಡೀತಾ ಇರುವಂಥ ಜಾಗಕ್ಕೆ ಬಂದಿದ್ದಾರೆ. ಇಲ್ಲಿನ ಪರಿಸ್ಥಿತಿಯನ್ನು ಕೂಡ ಅವರು ಅವಲೋಕಿಸಿದ್ದಾರೆ. ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ಸರ್, ತಾವು ಕೂಡ ಈ ಜಾಗವನ್ನು ನೋಡಿದ್ರಿ. ಸೊ ಇಂಥದ್ದೊಂದು ಘಟನೆ ಎಂದೂ ಕೇರಳದಲ್ಲಿ ಆಗಿರಲಿಲ್ಲ ಅಂತ. ಸೊ ಈ ಪರಿಸ್ಥಿತಿಯನ್ನು ನೋಡಿದಾಗ ಏನು ಅನಿಸ್ತಾ ಇದೆ? ಎಕ್ಸಸ್ ರೇನ್ ಆಗಿರ್ತಕ್ಕಂಥ ನಿಮಗೆ ಕಾಣ್ತಾನೆ ಇದೆ. ಸೊ ಈ ಥರ ನಾನಿನ್ನು 3ನೇ ಬಾರಿ ಇಂಥ ಎಕ್ಸ್ಪೀರಿಯನ್ಸ್ಗಳು ಬಂದು ನೋಡ್ತಾ ಇರ್ತಕ್ಕಂಥದ್ದು. ಸೊ ದೊಡ್ಡ ಪ್ರಮಾಣದಲ್ಲಿ ಇದು ನುಕ್ಸಾನ ಆಗಿರ್ತಕ್ಕಂಥದ್ದು, ನೂರಾರು ಜನ ಜೀವ ಕಳ್ಕೊಂಡಿದ್ದಾರೆ. ಸೊ ಹಂಗಾಗಿ ಸರ್ಕಾರ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಯವರು ನೇರವಾಗಿ ನನಗಿಲ್ಲಿ ಕಳಿಸಿದ ಜೊತೆಗೆ ನಮ್ಮ ಸೆಕ್ರೆಟರಿ ಇರ್ತಕ್ಕಂಥ ಯಾರು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಇರ್ತಕ್ಕಂಥ ಜಾಫರ್ ಅವರು ಬಂದಿದ್ದಾರೆ. ಒಂದು ಅಡ್ವಾಂಟೇಜ್ ಅಂದರೆ ಜಾಫರ್ ಅವ್ರಿಗೆ ಮಲಯಾಳಂ ಕೂಡ ಬರುತ್ತೆ. ಹಂಗಾಗಿ ನಮಗೆ ಇಲ್ಲಿ ಲೋಕಲ್ ಜನ ಸಿಕ್ಕಿರ್ತಕ್ಕಂಥದ್ದು, ಮಾತನಾಡಲಿಕ್ಕೆ ಇಲ್ಲಿ ಬರಲಿಕ್ಕೆ ಅವಕಾಶ ಆಗಿದೆ. ಇಲ್ಲಿಂದ ಆ ಕಡೆ 4 ಕಿಲೋಮೀಟರ್ಗೆ ತಾವು ತೋರಿಸ್ತಾ ಇದ್ದಾರೆ. ಈ ಬ್ರಿಡ್ಜ್ ಆಗಿರೋದ್ರಿಂದ ಆ ಕಡೆ 4 ಕಿಲೋಮೀಟರ್ಲಿಂದ ಅಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಸಾವಿರಾರು ಜನರು ರೆಸ್ಕ್ಯೂ ಆಪರೇಷನ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿ ಸಿಕ್ಕಿರ್ತಕ್ಕಂಥ ಬಾಡಿನ ತಂದು ಇಲ್ಲಿಂದ ಬೇರೆ ಕಡೆ ಹಸ್ತಾಂತರ ಮಾಡ್ತಕ್ಕಂಥದ್ದು, ಬಾಡಿ ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಗೆ, ಈ ಕಡೆ ಜಿಲ್ಲೆಗೆ ಸುಮಾರು ನನಗಿರ್ತಕ್ಕಂಥ ಮಾಹಿತಿ 160ಕ್ಕೂ ಹೆಚ್ಚು ಪೋಸ್ಟ್ ಮಾರ್ಟಮ್ ಆಗಿದೆ. ಬೇರೆ ಜಿಲ್ಲೆಯಲ್ಲಿ ಒಂದು 60, ಇರ್ತಕ್ಕಂಥ ಈ ಕಡೆ ಜಿಲ್ಲೆಯಲ್ಲಿ ಸುಮಾರು ಒಂದು 100 ಪೋಸ್ಟ್ ಮಾರ್ಟಮ್ ಆಗಿದ್ದಾವೆ. ಕರ್ನಾಟಕದ ಜನರು ವಿಶೇಷವಾಗಿ ನಮಗಿರ್ತಕ್ಕಂಥದ್ದು ಗುರುತಿಸಿರ್ತಕ್ಕಂಥದ್ದು 2 ಬಾಡಿ ಆಗಿದೆ. ಅವ್ರು ಇಲ್ಲೇ ಬಂದು ಮೈಗ್ರೇಟ್ ಆಗಿ ಸುಮಾರು 30 ವರ್ಷದಿಂದ ಹಿಂದ್ಗಡೆ ಇದ್ದಾರೆ. ಇಲ್ಲಿ ಲೋಕಲ್ ಯಾರು ಬಾಡಿ ಕ್ಲೇಮ್ ಮಾಡ್ತಾ ಇಲ್ಲ. ಒಂದು ಡಾಕ್ಟ್ರು ಕನ್ನಡಿಗರ ವಿಶೇಷವಾಗಿ ಬೆಂಗಳೂರಿಂದ ಬಂದಿರತಕ್ಕಂಥವ್ರು, ಅವರು ಒರಿಸ್ಸಾ ಮೂಲದವರು ಅಂತ ನಮಗೆ ಇಲ್ಲಿ ಬಂದಿರತಕ್ಕಂಥ ಇನ್ಫಾರ್ಮೇಷನ್ಸು. ಇದು ದೊಡ್ಡ ಸ್ಕೇಲ್ನ ನಡೀತಕ್ಕಂಥ ಒಂದು ಕಾರ್ಯಾಚರಣೆ ಇದೆ. ಏನು ರೆಸ್ಕ್ಯೂ ಆಪರೇಷನ್ಸ್ ಅಂತ ನಾವು ಹೇಳ್ತೀವಿ. ಇದು ನೋಡ್ತಾ ಇದ್ರೆ ಇನ್ನು 1-2 ದಿನದಲ್ಲಿ ಸುಲಭವಾಗಿ ಮುಗಿತಕ್ಕಂಥ ಆಪರೇಷನ್ಸ್ ಎಲ್ಲ ಚಾಲೆಂಜಿಂಗ್ ಇರತಕ್ಕಂಥದ್ದು. ಭಾಳ ಮಳೆ ಇದೆ. ಇದು ನೇವಿ ಆರ್ಮಿ ಬೇಸ್ನವರು ಇರ್ತಕ್ಕಂಥ ಒಂದು ಆಪರೇಷನ್ಸು. ಅದರ ಜೊತೆಗೆ ಕೇರಳದ ಜನರು ವಿಶೇಷವಾಗಿ ಭಾಳಷ್ಟು ಜನರು ವಾಲಂಟಿಯರ್ ಆಗಿ ಬಂದಿರತಕ್ಕಂಥದ್ದು, ಸಾವಿರಾರು ಸಂಖ್ಯೆಯಲ್ಲಿ ಆಂಬ್ಯುಲೆನ್ಸ್ ತಂದಿರತಕ್ಕಂಥದ್ದು. ಇದು ಮೇಲ್ನೋಟದಲ್ಲಿ ತಮ್ಮ ಮುಖಾಂತರ ನೋಡ್ಬೋದು. ಇದೊಂದು ಈ ಆಪರೇಷನ್ಸಿನ 1-2 ದಿನದಲ್ಲಿ ಮುಂಚೆ ಮುಗಿತಕ್ಕಂಥ ಆಪರೇಷನ್ಸ್ ಅಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ನಮ್ಮ ಸರ್ಕಾರ ಎಲ್ಲ ರೀತಿಯಲ್ಲೂ ಅವ್ರಿಗೆ ಕೋಆರ್ಡಿನೇಷನ್ ಮಾಡ್ತಾ ಇದೆ, ಸಹಕಾರ ಕೂಡ ರೆಡಿ ಇದೆ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಕೇರಳ ಸರ್ಕಾರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ನಮ್ಮ ಕರ್ನಾಟಕದಿಂದ? ಅಲ್ಲ, ನಮ್ಮದು ಏನು ಎಕ್ಸ್ಪೆಕ್ಟ್ ಮಾಡ್ತಲ್ಲ, ಆದರೂ ನಾವು ನೇಬರಿಂಗ್ ಸ್ಟೇಟು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಯಾವುದೇ ರೀತಿಯಂಥ ದುರಂತ ಆದಂಥಲ್ಲಿ ನಾವು ಕನ್ನಡಿಗರು, ಕರ್ನಾಟಕ ಸರ್ಕಾರ ಎಲ್ಲ ಸರ್ಕಾರ ಪರ ನಿಂತಿದೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರ ಕೂಡ, ಆಮೇಲೆ ನಮ್ಮ ಕರ್ನಾಟಕದಿಂದ ಸಂಪರ್ಕ ಇರತಕ್ಕಂಥ ನೇಬರಿಂಗ್ ಸ್ಟೇಟು ಹೆಚ್ಚಿನ ನಾವು ಕಾಳಜಿ ವಹಿಸಿ ನಮ್ಮ ಕನ್ನಡಿಗರಿಗೆ ವಿಶೇಷವಾಗಿ, ಅದರ ಜೊತೆ ಯಾರಿಗೆ ತೊಂದರೆ ಆದರೂ ಕೂಡ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ನಮಗೆ ಇಲ್ಲಿ ಕಳಿಸಿದ್ದಾರೆ. ಯಾವುದೇ ರೀತಿಯಾದಂಥ ಕೇರಳದವರಿಗೆ ಸರ್ಕಾರಕ್ಕೆ ಏನೇ ಸಪೋರ್ಟ್ ಇದ್ರೂ ಕೂಡ ನೇರವಾಗಿ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ. ಅದರ ಜೊತೆಗೆ ಭಾಳಷ್ಟು NGOಗಳು, ಕರ್ನಾಟಕ ರಾಜ್ಯದ NGOಗಳು ಕೂಡ ವಾಲಂಟಿಯರ್ ಆಗಿ ಇಲ್ಲಿ ಬಂದು ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಫ್ರೀಸರ್ಗಳು ಬೇಕು ಅನ್ನೋಂಥ ಡಿಮಾಂಡ್ ಇತ್ತು ಅವ್ರಿಗೆ. ಯಾಕಂದರೆ ಬಾಡಿಗಳನ್ನ ಇಡ್ಲಿಕ್ಕೆ ಸಾಧ್ಯ ಆಗದೆ ಇರೋಂಥ ಪರಿಸ್ಥಿತಿ ಇದೆ. ಅವೈಲಬಲ್ ಕೇಳ್ತಾ ಇದ್ದಾರೆ. ಏನೇ ಬರಬೇಕು ಅಂದ್ರೆ ನಮ್ಮ ಮೈಸೂರು ಭಾಗದಿಂದನೇ ಎಂಟ್ರಿ ಆಗಬೇಕು. ಆ ಕಡೆ ಬೇರೆ ಕಡೆಗೂ ಕೂಡ ಅವಕಾಶಗಳಿಲ್ಲ. ಸೊ ಏನು ವ್ಯವಸ್ಥೆ ಆಗ್ತಾ ಇದೆ? ಒಂದು ಸರ್ಕಾರ ವತಿಯಿಂದ ನಮ್ಮ ಜಾಫರ್ ಅವರು ಕೂಡ ಮಾತನಾಡ್ತಿದ್ದಾರೆ. ನಮ್ಮ ಕೂಡ ಸರ್ಕಾರ ವತಿಯಿಂದ ಒಂದು ಸುಮಾರು 10-15 ಫ್ರೀಸರ್ ಆಲ್ರೆಡಿ ಬಂದಿದ್ದಾವೆ. ಇನ್ನು 50ಕ್ಕೂ ಹೆಚ್ಚು ಫ್ರೀಸರ್ ಬೇಕು. ನಾವು ಪ್ರೈವೇಟ್ನವ್ರಿಗೆ ಕೂಡ ಮಾತನಾಡಿದ್ದೀವಿ. ಸರ್ಕಾರ ವತಿಯಿಂದ ಕೂಡ ನಡೀತಾ ಇದೆ. ಬಹುತೇಕ ಈ ರಾತ್ರಿವರೆಗೆ, ನಾಳೆವರೆಗೆ ಇನ್ನು ಹೆಚ್ಚಿನ ಮಟ್ಟದ ಫ್ರೀಸರ್ಗಳು ಇಲ್ಲಿ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಫ್ರೀಸರ್ ಬಾಕ್ಸ್ ಏನು ಬೇಕು ಪ್ರಯತ್ನ ಮಾಡ್ತಾ ಇದ್ದೀವಿ. ಕರ್ನಾಟಕದಿಂದ ರೆಸ್ಕ್ಯೂ ಆಗಿರುವಂಥವ್ರಿಗೆ ಪುನರ್ವಸತಿ ಕಲ್ಪಿಸೋ ವಿಚಾರ ಇರ್ಬೋದು, ಅವರಿಗೇನಾದ್ರು ಪರಿಹಾರ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ತೀರ್ಮಾನ? ಖಂಡಿತವಾಗಿ ಮುಖ್ಯಮಂತ್ರಿಯವರು ಯಾರ್ಯಾರು ಇಲ್ಲಿ ಜೀವ ಕಳ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿನ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ನಾನು ಕೂಡ ಅದ್ರ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದರ ಜೊತೆಗೆ ಏನೇ ಬೇಕು ಅವರಿಗೆ ರಿಹ್ಯಾಬಿಲಿಟೇಷನ್ ಏನು ಬೇಕು ಸರ್ಕಾರ ಖಂಡಿತವಾಗಿ ಅವ್ರನ್ನ ಆ ಥರದ ರಿಹ್ಯಾಬಿಲಿಟೇಷನ್ ಖಂಡಿತವಾಗಿ ಕೊಡ್ತೇವೆ ಅವರಿಗೆ. ಇದಿಷ್ಟು ಸಚಿವರಾದಂತಹ ಸಂತೋಷ್ ಲಾಡ್ ಅವ್ರ ಮಾತು. ಕ್ಯಾಮ್ರಾಮನ್ ಸಂತೋಷ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ವಯನಾಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.